ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡೋಕ್ಕೆ ಟೈಮ್ ಸಿಕ್ಕದೇ ಇರಲಿ. ದೈವ ಸಾನ್ನಿಧ್ಯ. ಕತೆ ಕಲ್ಪನೆ ಆದರೂ ವಾಸ್ತವ ಸತ್ಯ. ಮನೆಗೊಂದು ಕುಟುಂಬ, ಕುಟುಂಬಕ್ಕೊಂದು ದೈವ, ದೈವಕ್ಕೊಂದು ಸಾನ್ನಿಧ್ಯ. ಇದು ಎಲ್ಲರ ಮನೆಯಲ್ಲೂ ಬೇಕು. ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಸುನಿ ಹೇಗಳು ಬಂದ? ಬೆಳಿಗ್ಗೆ ಬಂದೆ ಮಾರ. ಬಾ ಕೂತ್ಕೊ ಮಾತಾಡು. ಮತ್ತೆ ಹೆಂಗಿದ್ದೆ? ಬಂದ ಎಲ್ಲಿ ಹೋದೆ ಮಾರ? ಎಲ್ಲಿಲ್ಲ ಮಾರ, ದೈದ ಮನೆ ಒಂದು ಪೂಜೆ ಕೊಡೋಕ್ಕಿತ್ತ, ಕೊಟ್ಟಿ ಬಂದೆ ಹೋಯ್. ಇನ್ನೂ ನಂಬ್ತಿರಲ್ಲ ಮಾರ ದೈದ ಮನೆನೆಲ್ಲ? ಹಿಂಗೆ ಹೇಳ್ತಿದ್ದೆ ಮಾರ, ಈಗ ಸ್ವಲ್ಪ ನಂಬಿಕೆ ಬಂದಿತ್ತು ನಂಗೆ ಅದ್ರ ಮೇಲೆಲ್ಲ. ನಂಬಿಕೆ ಬಪ್ಪಂಗಿಂತೆಲ್ಲ ಎಂತ ಆಯ್ತು ಮಾರ ನಿಂಗೆ? ನಂಬಿಕೆ ಬಪ್ಪಂಗಿಂದ ಒಂದು ಕಥೆ ಹೇಳ್ತಿಕೆ ನನ್ನ ಜೀವನದಲ್ಲಿ ನಡೆದ್ದು. ಎಂತ ಹೇಳು ಮಾರ, ನಾನು ಕೇಂತೆ. ಹಾಯ್, ಇಲ್ಲಿ ಕೇಳಿ. ಇವ್ರ ನಾಗಣ್ಣ ಅಂದಳಿ. ಇವ್ರ ಕೆಲ್ಸ ಬರೀ ಒಸಿಯಾಳು. ಇವರಿಗೆ ಒಬ್ಬ ಮಗ ಇದ್ದ. ಆ ಗಂಡಿನ ಹೆಸರು ಸುನೀಲ ಅಂದಳಿ. ತಿಂಬುದ ತಿರುಗುದ ಊರ್ ಮೇಲೆ ಚೆಪ್ಪೆಕ್ಕು, ರಾತ್ರಿ ಕಟ್ಟು ಮನಿ ಬಂದ್ ಬಿದ್ಕಂ. ಇದು ಇವನ್ ಕೆಲ್ಸ. ಮನಿ ಬಂದಾರು ಸುಖ ಇತ್ತೆ, ದಿನ ಅಪ್ಪ ಮಗನ್ ಜಗಳ. ಮುಂದೆ ಅಂತ ಹೇಳಿ ನಾ ಹೇಳೋದಿಲ್ಲ, ನೀವೇ ಕಾಣಿ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಧಿಕಂ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಧಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಮಾತಃ ಸಮಸ್ತ ಜಗತಾಂ ಮಧುಕೈಟಭಾರೇ. ವಕ್ಷೋ ವಿಹಾರಿಣಿ ಮನೋಹರ ದಿವ್ಯ ಮೂರ್ತೆ. ಶ್ರೀ ಸ್ವಾಮಿ ಎಂತದಾನ ಹೇಳುಗದಿಲ್ಲೇನ? ಗಂಟೆ 10 ಆಯಿತು ಮರೆ. ಬಿಸಿಲು ಮೇಲೆ ಬಂದು ಖಾಲಿ ತಾಗ್ತೈತಿ. ನೀನೊಬ್ಬ ನಿನ್ ಸತ್ತದ ಮಕ್ಕಳಲ್ಲಿ ಎದ್ದು ಕೆಲ್ಸಕ್ಕೆ ನೀನು ಮನಿಕಂಡಲ್ಲೇ ಇದ್ದ ಮಾರೆ. ನೀನೊಬ್ಬ ಮಾರೆ. ಸ್ವಲ್ಪ ಸುಮ್ಮನೆ ಮಾರ್ರೆ. ಎಲ್ಲ ಲಾಕ್ಡೌನ್ ಆಗಿ ಎಲ್ಲ ಮನೆ ಮನಿಕೊಂಡಿರಿ, ನಿಮ್ ಕೆಲ್ಸಕ್ಕೆ ಹೋತ್ರ ಎಲ್ಲ ಬಡ್ಗಿ ತಿನ್ಕ ಬಂದ್ರೆ ಸುಮ್ಮನೆ ಗಣೈತೆ. ನಿಂಗೆ ಎಷ್ಟು ಹೇಳ್ರು ಅಷ್ಟೇ ಮಾರೆ. ನಿಂಗೊಂದು ಭಾಷೆ ಬರ್ತಲ್ಲ ಮಣ್ಣಲ್ಲ. ನಿಮ್ಗೆ ಭಾಷೆ ಆಗ್ತಿಲ್ಲ, ನಂಗೆ ಓಸಿ ಬರ್ತಿಲ್ಲ. ನಿಮ್ಮನ್ನೆಲ್ಲ ಕಟ್ಕೊಂಡ್ರೆ ಗಿಡ ಚಿತ್ರಾನ್ನ ಮಾಡ್ಬೇಕಿದ್ದೆ ಕಣ್. ಸಮ ತಿನ್ಕೊಂಡು ಹೋಗಿ ತಿರ್ಗೋಗಿ ನಿಮ್ಮ ತೋಟ ಬದ ಕೆಲಸ ಆಯ್ತು.
ಕೆಲಸ ಇಲ್ಲೆಂತ ಮಾಡ್ತೆ ಕೈ ಸಲ ಮನೆಗೆ ಹೇಳ್ತೆ ನೀವಿಲ್ಲ ಎಂತ ಮಾಡ್ತೀರಿ ಮನೆಗೆ ಹೋಗಿ ಬೇಡ ಕೆಲ್ಸಕ್ಕೆ ಅನ್ನೋದೇ ಮಕ್ಳು ಮರಿಯಲ್ಲ ನಮ್ಗೆ ಹೇಳುವಂಗಾಗಲ್ಲ ಮರ ಸುನಿ ಬಂದ ಮರ ಪಾರ್ಟಿ ಅಂತ ಕೇಳಕ ಮರ ಇಲ್ಲೆಂತ ಮಾಡ್ತೀರಾ ಕೆಲಸಗಾರ ಅಂತ ಇಲ್ಲಿ ಹೌದಾ ಖಂಡಿತ ನೀ ಕೆಲಸ ಮಾಡತ್ತೆ ಬರ್ಡೇ ಹೇಳ್ಕೊಂಬರಲ್ಲ ಮಾರ ಪಾರ್ಟಿ ಗಿರ್ಟಿ ಅಂತ ಇಲ್ಲಿ ಈಗ ಅವನೇ ನಮ್ದಲ್ಲಿ ನೆನ್ಪೋಯ್ತಾ 8 ಗಂಟೆ ಮೀಟಪ್ಪ ಈಗ ಒಂದು ಸ್ವಲ್ಪ ಕೆಲಸ ಇತ್ತಾ 8 ಗಂಟೆಗೆ ಆತಿಲ್ಲ ಮಾರ ದೈವ ಮನೆ ಪೂಜೆ ಕೊಡುಗಿಲ್ಲ ಈ ಕಾಲದಲ್ಲೂ ದೈವ ಕೂತು ನಂಬ್ತಿರಲ್ಲ ಮಾರ ನಿಮ್ಗೆ ಯಾಕೆ ಬೇಜಾರಾಗ್ತಿಲ್ಲ ಅಣ್ಣ ನೀನು ಬಾರ ನಂಗೂ ಬೇಜಾರತ್ ಮಾರ ಒಬ್ಬನೇ ಹೋಯ್ಕಲ್ಲ ದೇವಸ್ಥಾನದ ಹೊರಗೆ ನಿಂತ್ಕೊಂಡಿರ ನಾ ಪಟ್ಟ ಬತ್ನ ಹೋಪ ಏ ನೀವಲ್ಲ ಸಾಯಂಕಾಲ 8:30 9 ಗಂಟೆ ಹಂಗೆ ಮೀಟಪ್ಪ ನಿಮಗೆ ಕಾಣ ಎಷ್ಟು ಚಂದ ಕಾಣ ಸುನಿ ನೀನು ಸುಮ್ಮನೆ ಬರಲ್ಲ ಅಂದ್ರೆ ಮಿಸ್ ಮಾಡ್ಕೊಂತ ಇದ್ದೆ ಇದನ್ನೆಲ್ಲ ಹೌದೌದು ಈ ಬಣ್ಣ ಹಚ್ಕೊಳೋದು ಕಮ್ಮಿ ಕಿಲ್ಲಿ ವರ್ಕ್ ಇದಿತ್ತಕಂತ ನಾವು ಹಂಗಲ್ಲ ಹೇಳ್ಬಾರ್ದ ಸುನಿ ತೆಯ್ಯೋದ್ ಬಗ್ಗೆ ನಿಂಗೆ ಎಂತ ಗೊತ್ತಿತ್ತ ಹೌದಪ್ಪ ಮನ್ಸರಿಕಿಂತ ದಡ್ದೆ ಯಾವ್ದು ಇತ್ತಾನ ನಿಂಗೆ ಎಷ್ಟು ಹೇಳ್ರು ಅಷ್ಟೇ ಮಾರ ಸುಮ್ಮನೆ ಬಾ ನಾನೊಟ್ಟಿಗೆ ದೇವಸ್ಥಾನ ಸುತ್ತ ರೌಂಡ್ ಹಾಕಿಕೊಂಡು ಕೈ ಮುಕ್ಕೊಂಡು ಹೋಗುವ ಬಾ ಆಯ್ತು ಬಿಡು ಅದು ಒಂದಾಯ್ಲಿ ನೀನು ಒಟ್ಟಿಗೆ ಬಂದು ತಪ್ಪಿಗೆ ಬಾ ಪಟ್ಟ ಕೈ ಮುಕ್ಕೊಂಡು ಹೋಪ ಬಾರೆಲ್ಲ ಕ್ಲೋಸ್ ಅಪ್ ಕಿತ್ ಮಾರ ಕಡೆಗೆ ಆ ಮಕ್ಳಲ್ಲಿ ಕಾಯ್ತಿದ್ದು 10 ನಿಮಿಷ ಮಾರ ಪಟ್ಟ ಕಣ್ಕೋ ಅಪ್ಪ ಆಯ್ತು ಮುಗಿತಾ ಬಂತೀಗ ಮತ್ತೆ ಕಾಂಬು ಸಿಕ್ಕುದಿಲ್ಲ 2 ವರ್ಷಕ್ಕೆ ಒಂದ್ಸಲ ಆಗ್ಬೋದು ಮಾರ ದೈವದ್ದಲ್ಲ ಪೂಜೆ ಆಯ್ತು ಬಿಡು ಕತ್ತಿಯೆಲ್ಲ ಹೇಳ್ಬೇಡ ನೀನು ಕಣ್ಕ ಬಾ ನಾನು ಅಲ್ಲಿ ಹೊರಗಡೆ ಕೂತ್ಕೊಂಡಿರ್ತೆ ನೀ ಅಲ್ಲಿ ಹೊರಗಿರ ನಾ ಪಟ್ಟ ಕೈ ಮುಕ್ಕ ಬತ್ತೆ ಪಾಪ ಹಂಗಾರ ಸುನಿ ಅಂತೂ ಮುಗಿಸ್ಕ ಬಂದ್ಯಾ ಹೊರಡು ಹಂಗಾರೆ ಬಾ ಹೊಸ ಸಿಮ್ ತಗೊಂಡೆ ಮಾರ ನೆಟ್ವರ್ಕ್ ಬಂದಿದ್ದ ಯಾರು ಕುರಿ ಮಾಡ್ಲಿಕ್ಕೆ ಇತ್ತೇನೋ ಕಾಲ್ ಮಾಡ್ತಾರೆ ಸರ್ ಯಾರಿದ್ರು ಮಾರ ಪೂರಿ ಮಾಡೋದು ನಮ್ಮ ಗ್ರೂಪಲ್ಲಿ ಇವ್ ಇದ್ನಲ್ಲ ಮರ ಮುಷ್ಯ ಪ್ರತಾಪ್ ಮಾಡೋ ಮಾರ ಅವನಿಗೆ ಒಂದು ಕಾಲ್ ಮಾಡೋ ನಾ ಮಾತಾಡ್ತೀವಿ ಕೂಡ ಆಯ್ತಾಯ್ತು ಒಂದು ವಿಷಯ ಇದು ಲೌಡ್ ಸ್ಪೀಕರ್ ಯಾವ ಕಿಚ್ಚಿಡ್ದೆ ಮಾರ ಇಷ್ಟೊತ್ತಿಗೆ ಫೋನ್ ಮಾಡಿದ್ದೆ ಹಲೋ ಹಲೋ ಸರ್ ನಮಸ್ತೆ ಎಂತ ಹೇಳಿ
ಕಸ್ಟಮರ್ ಕೇರಿಂದ ಕಾಲ್ ಮಾಡ್ತಾ ಇರೋದು. ಮೊನ್ನೆ ಅಷ್ಟೇ ಕರೆನ್ಸಿ ಹಾಕಿನಲ್ಲ ಮಾರೆ, ಮತ್ತೆಂತ ನಿಮ್ದು? ಆಗಲ್ಲ ಸರ್. ಮತ್ತೆಂತ ಜಾಬ್ಗಳು ನಿಮ್ದು? ಸರ್ ನೀವು ಮೊನ್ನೆ ಜಿಗ್ಜಾಗ್ ಐಟಮ್ ಪರ್ಚೇಸ್ ಮಾಡಿದಾರಲ್ಲ ಸರ್, ಅದರಿಂದ ಒಂದು ಆಫರ್ ಸಿಕ್ಕಿದೆ ಸರ್. ಹೌದಾ ಸರ್, ಇನ್ಮೇಲೆ ನೀವು ಲೈಫ್ ಟೈಮ್ ರೀಚಾರ್ಜೇ ಮಾಡೋಗಿಲ್ಲ ಸರ್. ನಿಮಗೆ ಎಲ್ಲಿ ಬೇಕಾದರೂ ಕಾಲ್ ಮಾಡ್ಬೋದು, ಎಷ್ಟು ಬೇಕಾದರೂ ಮಾತಾಡ್ಬೋದು, ನೆಟ್ ರೀಚಾರ್ಜ್ ಮಾಡೋಂಗಿಲ್ಲ, ಯಾವುದೂ ಮಾಡೋಂಗಿಲ್ಲ ಸರ್. ಹೌದಾ, ಲೈಕ್ ಆಯ್ತಲ್ಲ. ಸರ್, ಒಂದು ಫಾರ್ಮಾಲಿಟೀಸ್ ಇದೆ, ಅದಕ್ಕೊಂದು ನೀವು ಸೈನ್ ಮಾಡಬೇಕಾಗತ್ತೆ ಸರ್. ಎಂಥ ಸುಟ್ಟಿ ಕಂಡೀಷನ್ ಮಾರೆ. ಸರ್, ನಿಮ್ಮ ಹೆಸರಲ್ಲಿ ಏನು ಪ್ರಾಪರ್ಟಿ ಇದೆ, ಆಮೇಲೆ ನಿಮ್ಮ ಹೆಸರಲ್ಲಿ ಏನು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದೆ, ಅದನ್ನೆಲ್ಲ ನನ್ನ ಹೆಸರಿಗೆ ಮಾಡಿಬಿಡಿ ಸರ್. ಆಮೇಲೆ ಲೈಫ್ ಟೈಮ್ ನಿಮ್ಮ ಫುಲ್ಲು ಫ್ರೀ ಸರ್. ಇವಕ್ಕೊಂದು ಮಾಡು ಕೆಲಸ ಇಲ್ಲದೆ ನಮ್ಮ ಫೋನ್ ಮಾಡಿದ ಮಾರೆ. ಅವು ಕುಡದ್ದಲ್ದೆ ನಾವು ಕುಡ್ದು ಅಂತ ತಡ್ಕೊ ಹಿರಿದೋಯ್ತು, ಕೈ ಸಲ ಹಿಡ್ದವು. ಅವಕ್ಕೆ ಮತ್ತೆ ಯಾರು ಸಿಕ್ಲೇಕಂತ ದರಿಂದ ಹಿಡಿದು ಇಡೋ ಫೋನ್. ಮತ್ತೆಂತ ಇಲ್ಲ, ಬಾ ವಾಪ. ಎಂತ ಮಾಡ್ತಿಲ್ದ ಬಾರ ಬಟ್ಟ ವಾಪ ಲೇಟ್ ಆಯ್ತು. ಈ ಸತ್ತ ಪಾರ್ಟಿ ಇತ್ತಂತ ಹೇಳಿ ಎಲ್ಲಿ ಹೋದವ ಮಾರ? ಮನೆ ಬೈದ್ರು ಮಾರ, ತಡವು ಹಂಗೆ ಎಂತ ಮಾಡು ಈಗ? ಮನೆಗೆ ಹೋಪ ಈಗ. ಕಾಮ ಪತ್ರ ಎಂತ ಕಾಮ ವೆಯ್ಟ್ ಮಾಡು ಈಗ. ಎಂತ ಮಾರ, ಎಲ್ಲಿ ಹೋಯ್ರಿ ಮಾರ? ಕಾದು ಕಾದು ಸಾಕೆ ಬೈತಾರ. ಎಣ್ಣೆ ಕೊಡಿ ಎಣ್ಣೆ ಚೀಲ ಎಲ್ಲಿತ್ತ? ನಾವು ಕಾದು ಸಾಕಾಗಿ ಹೋಯ್ತು ನನಗೆ. ಸ್ವಲ್ಪ ಸುಮ್ಮನೆ ಇರ್ತೀಯ? ಎಂತಾಯ್ತು? ಅಲ್ಲಿಂದ ಬರ್ಕಿದ್ ಸಾಕ್ಬೇಕಾಯ್ತಣ್ಣ. ನಾವು ಅಲ್ಲಿ ಬರ್ತಾ ಇಲ್ಲೋ ನಮಗೆ ಡೌಟ್ ಇತ್ತು. ಎಂತಾಯ್ತು? ಎಂತ ಮಾತಾಡ್ತೆ ಮಾರೆ ನೀವು? ಎಣ್ಣೆ ಅಂತ ಕಷ್ಟ ಆಯ್ತೆ ಮಾರೆ. ಹಂಗಿನ್ ಎಂತ ಆಯ್ತು ಮಾರ? ನಮ್ಮ ಅವಸ್ಥೆ ಒಂದೆರಡ ಮಾರೆ. ಮರ ಅಲ್ಲ ಎಂತದನ ಅಲ್ಲಿ ಹಾಡಗಲ್ಲ ಬರ್ತಿರೋತಿ ಸೌಂಡ್ ಎಲ್ಲ ಆತೀತ್ ಮರ. ಎಂತ ಹಾಡಿ ಮರ ಎಂತ ಮಾಡುವ ಗೊತ್ತಾಯ್ತು. ಅಲ್ಲಿಂದ ಬರ್ಕಿದ್ರಿತ್ತಲ್ಲ ಹೇಳುದಲ್ಲ. ಪಾರ್ಟಿ ಕೊಡಿ ಈಗ. ಇಲ್ಲ ನಿಮ್ದ ಸುಮ್ಮನೆ ಇರಿ ಮರ. ಪಾರ್ಟಿ ಅಮ್ಮ ನಮ್ದಲ್ಲಿ ಜೀವ ಬಾಯ್ ಅಂತ ನಿಮ್ ಪಾರ್ಟಿ ಅಂತ. ನಾಳೆ ಮಧ್ಯಾಹ್ನ ಕಾಮ ಮಾರ ಪಾರ್ಟಿ. ಇವತ್ತು ಬೇಡ, ಮನೆಗೆ ಹೋಗ್ಬ. ಮರಿ ಗೊತ್ತ ದುಡ್ಡಿಲ್ಲಿ ಅಂತದೋ ಮರ. ಮನೆಗೇನೆ ಗಾಡಿ ಅಂತ ಕಾಪಾಯ್ತು ಮಾರ. ಈ ಜಾಗ ಬೇರೆ ಸಮ ಇಲ್ಲ ಮಾರ. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಮಾರ್ರೆ. ನಾನು ಇಲ್ಲಿ ತಲೆ ವಿಷಯ ಇದ್ದೆ, ನಿಮ್ಮ ಡ್ರಾಪ್ ಎಲ್ಲಿ ಕೊಡುದು ನಾನು? ಈಗ ಸರಿ ಹತ್ತು ಕಾಣ. ಈ ಜನ ಎಂತ ಮಾರ, ಭಯಂಕರ ಇದ್ರಲ್ಲ ಮಾರ. ಬನ್ನಿ ಕೂತ್ಕೊಳ್ಳಿ. ಓಯ್ ನೀವೆಂತ ಮಾರ್ರೆ, ಸರಿ ಮಾಡಿ ಕೂತ್ಕಣಿ. ಕೂತ್ಕೊಂಬೆ ಹಿಂಗೆ ಹ್ಯಾಂಗಾರು ಕೂಕಣಿ, ಎಲ್ಲಿ ಬಿಡ್ಕಂದು ಹೇಳಿ. ನೀವು ಹೋಗು, ನಾ ಹೇಳ್ತನಾ. ಈ ಜನ ಎಲ್ಲಿ ಉದ್ಯೋಗ ಹೋಯ್ತು ಮಾರ. ಇದಂತೂ ಕತಿ ಐತಿ ಇವತ್ತು.
ಲೈಫಲ್ಲಿ ಎಂತೆಲ್ಲ ಆಗ್ತೈತೆ ಮಾರ್ಯ. ನಿನ್ನೆ ರಾತ್ರಿ ಕಂಡ್ರೆ ಆ ಥರ. ಅಪ್ಪನೇ ಒಂದು ಫೋನ್ ಮಾಡಿ ಹೇಳುತ್ತ ಮಾರ. ಹಲೋ ಹಲೋ ಎಂತ ಕಡೆ ಕಾಲ್ ಮಾಡೋದು? ಅಪ್ಪಯ್ಯ, ನಿನ್ನೆ ರಾತ್ರಿಗೆ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬಪ್ಪತ್ತಿಗೆ ಒಂದು ಸ್ವಲ್ಪ ಹೆದರಿಕಂಡೆ ಮಾರ. ಎಲ್ಲ ಕಡೆ ಹೆದರ್ಗಣದು. ನಿಮ್ಗೊಂದು ಎಷ್ಟು ಹೇಳ್ರು ಭಾಷೆ ಗೊತ್ತಿಲ್ಲ ಮಾರ. ಇಲ್ಲ, ನಾನು ಫ್ರೆಂಡ್ ಬಪ್ಪತ್ತಿಗೆ ದಾರಿ ಮೇಲೆ ಎಂಥದೆಲ್ಲ ಬಂದಂಗೆ ಆಯ್ತು ಮಾರ. ಹಿಂಗೆ ಬಗ್ಗೆ ರಾತ್ರಿ ಕಟ್ಟ ಅಲ್ಲೆಲ್ಲ ತಿರ್ಬೇಡಿ ಅಂದರೆ ಭಾಷೆ ಗೊತ್ತಿಲ್ಲ ಮಾರ ನಿಮ್ಗೆ. ನೀವು ರಾತ್ರಿ ಊರು ತುಂಬ ತಿರುಗ್ತಾ ಇಕ್ಕಂತೀರಿ ನೀವು ಬೈಕ್ ತಗೊಂಡು. ನನ್ನ ಫ್ರೆಂಡ್ ಒಟ್ಟಿಗೆ ಹೋಗ್ತದೆ ದೇವಸ್ಥಾನಕ್ಕೆ. ಸರಿ ಸರಿ, ಸಂಜೆ ಸ್ವಲ್ಪ ಬೇಗ ಬಾ. ಅಲ್ಲಿ ಭಟ್ರ ಹತ್ರ ಹೋಗಿ ಅಂತ ಹಂಗೇನ್ಕಪ್ಪ. ಸರಿ ಅಪ್ಪಯ್ಯ, ಸಾಯಂಕಾಲ ನಾ ಬೇಗ ಬರ್ತೆ. ಹೋಪ. ನೀಲಕಂಠಾಯ ರುದ್ರಾಯ ಒಳ್ಳೆ ಭಯಾನಕ ಭೂತ್ ಬಂಗ್ಲಿ ಕಂಡಾಗಿತ್ತಲ್ಲ ಮಾರಿ. ನಮಸ್ಕಾರ, ಹೇಳಿ. ಭಟ್ರೆ, ನಿನ್ನೆ ನಮ್ಮನೆ ಗಂಡ ರಾತ್ರಿ ಎಂಥದೋ ಕಂಡು ಒಂದು ಹೆದರ್ಕೊಂಡಿದ್ದು. ಅದು ಎಂತ ಅಂತೇಳಿ ಗೊತ್ತಿಲ್ಲ. ನೀವೇ ಒಂದು ನೋಡಿ ಒಂದು ಪರಿಹಾರ ಮೊಬೈಲ್ ಬೆಚ್ಚಗಡ. ರಾತ್ರಿ ಬಪ್ಪತಿ ಗೆಜ್ಜಿ ಸೌಂಡ್ ಬಂದಿತ್ತಲ್ದಾನ? ಹೌದು ಹೌದು ಭಟ್ರೆ. ರಾತ್ರಿ ಯಾರು ಬೈಕಲ್ಲಿ ನಿನ್ ಜೊತೆ ಬಂದಿರೋಣ? ಇದೆಲ್ಲ ಗೊತ್ತಾಗ್ತ ಮಾರೆ. ತಿಂಬೆಲೆಗಿದೆಲ್ಲ ತೋರುತ್ತ. ನೀವು ಹುಡುಗರ ಮಕ್ಳಲ್ದಾನ? ನಿಮ್ ದೇವ್ರ ದಿಂಡ್ರೆಲ್ಲ ಬೇಕಾತ್ತ? ಕೆಲವ್ರು ಎಷ್ಟು ದೂರ ಎಲ್ಲ ಇರ್ತಾರೆ. ಅವ್ರ ದೈದ ಮನೆ ಬಂದೊಂದು ವರ್ಷ ಒಂದು ಪೂಜೆ ಕೊಟ್ಟಿಲ್ಲೇನಾ? ನೀ ಕೊಟ್ಟಿದ್ಯಾ? ದೇವ್ರಕ್ಕಿಂತ ಜಾಸ್ತಿ ಮನೆ ದೈವದ ನಂಬಕ್ಕೆ ಇಲ್ದಿರೆ ಈ ರೀತಿ ಉಪದ್ರ ಆಗ್ದು. ಗೊತ್ತಾ ಇಲ್ಲ ನಿಮ್ಗೆ? ದೇವರು ಎನ್ನುವಂಥದ್ದು ಒಂದು ನಂಬಿಕೆ. ದೇವರನ್ನ ನಂಬ್ಕಂಡ ಎಂತ ಕೆಲಸ ಮಾಡ್ರು ಅದು ಸಕ್ಸಸ್ ಆದ. ಹಿಂದಿನರ ಸುಮ್ಮನೆ ಕುಟುಂಬ ದೈದ ಮನಿ ಅಂತೇಳಿ ಮಾಡಿಲ್ಲ. ದೈದ ಮನಿ ಅಂದ್ರೆ ತಮ್ಮ ಕುಟುಂಬದವರು ಎಲ್ಲ ಸೇರ್ಕ ಎಲ್ಲರೂ ಒಟ್ಟಿಗೆ ಪೂಜೆ ಕೊಟ್ಟು ಹಬ್ಬ ಹರಿದಿನ ಆಚರಣೆ ಮಾಡ. ಕೋಲ ನೇಮ ಇದೆಲ್ಲ ಒಂದು ಆಚರಣೆ ಆರು. ಇದು ದೂರದಲ್ಲಿದ್ದ ಕುಟುಂಬದವರು ಎಲ್ಲ ಒಟ್ಟಾಪ್ಗೆ ಒಂದು ದೈವವೇ. ಹೌದು ಭಟ್ರೆ, ಇಷ್ಟೇನು ದೇವ್ರು ನಂಬುದೇ ಎಲ್ಲ ಆಯ್ತು. ಇನ್ಮೇಲಾರು ದೈದ ಮನೆಗೆಲ್ಲ ಹೋಗಿ ವರ್ಷಕ್ಕೊಂದು ಪೂಜೆ ಕೊಟ್ಟಿ ಬರ್ತೀವಿ. ಅಡ್ಡಿಲ್ಲ, ಎಲ್ಲಾ ದೇವ್ರು ಒಳ್ಳೇದ್ ಮಾಡ್ತಾವ.
ಇಡಿ ಪ್ರಸಾದ ತಗೋ ಹಚ್ಕೊ, ಎಲ್ಲ ಸರಿಯಾಗಿ. ಇಷ್ಟಕ್ಕೆ ನೀ ದೇವರು ನಮ್ದೇ ಮಾರ್ಯ. ಇವನು ಇಷ್ಟು ತನಕ ಆಗಿದ ಕತೆ ಬರೀ ದೈವದಿಂದ ಅಂತ ಮಾತ್ರ ತಿಳ್ಕೊಂಡಿದ್ದಾನೆ. ಆದರೆ ಇವನಿಗ ಸತ್ಯ ಘಟನೆ ಏನಂತನೂ ಗೊತ್ತಿಲ್ಲ. ಆ ದಿನ ಕೇಳಿರೋ ಆ ಗೆಜ್ಜೆ ಸೌಂಡು, ಆ ನಿಗೂಢ ವ್ಯಕ್ತಿ, ಆ ಫೋನ್ ಕಾಲ್ ಮತ್ತು ಇವನ್ ಕೈಯಲ್ಲಿರೋ ಈ ಕಾಯಿನ್ ಒಂದಕ್ಕೊಂದು ಸಂಬಂಧ ಇದೆಯಾ ಅಥವಾ ಇಲ್ವಾ? ನೀವೇ ನೋಡಿ. ಕತೆ ಇನ್ಮೇಲೆ ಶುರು ಆತ್ ಕಾಣ್. ಇಲ್ಲ